ಇದು ಇಲ್ಲಿರೋ ಟೋಟಲ್ ಎಂಪ್ಲಾಯ್ಸ್ ಸ್ಯಾಲ್ರಿ ಇದೆ, ಕರೆಕ್ಟಾ? ಆಮೇಲೆ ಇದು ಹೌದು ಟೋಟಲ್ ಎಂಪ್ಲಾಯ್ಸ್ ಸ್ಯಾಲ್ರಿ, ಟೋಟಲ್ ಸ್ಯಾಲ್ರಿ ಎಷ್ಟು ಬಂದಿದೆ? 11,41,859. ಈ ಸ್ಯಾಲ್ರಿನ ಇಲ್ಲಿರೋ ಎಲ್ಲ ಎಂಪ್ಲಾಯ್ಸ್ಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬೀಳುತ್ತಲ್ಲ ಅದನ್ನ ಕಂಡುಹಿಡಿಯೋದಕ್ಕೆ ಅವರೇಜ್ ಅಂತೀವಿ. ಸರ್ ನಿಮ್ಮ ಹೆಸರು? ನಾನು ಸುಪ್ರೀತ್ ಅಂತ. ಸುಪ್ರೀತ್ ಅಂತ. ಯಾವ ಊರು ಸ್ವಂತ? ನಾವು ಇದೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋ ಸರ್. ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ನಿಮ್ಗೆ ಈಗ ಏಜ್ ಎಷ್ಟು ವಯಸ್ಸು? ಸರ್ ನಮ್ಗೆ ಇವಾಗ 23 ವರ್ಷ ಸರ್. ನಮ್ಗೆ 23 ವರ್ಷ. ಸರ್ ಈಗ ಕರೆಂಟ್ HR ಅಕಾಡೆಮಿ ಬಂದಿದ್ದೀರಾ ನೀವು, ಕೋಚಿಂಗ್ ತಗೊಳಕ್ಕೆ ಅಂತ ಬಂದಿದ್ದೀರಾ. HR ಅಕಾಡೆಮಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ HR ಅಕಾಡೆಮಿ ಅಂದ್ರೆ ಬರೀ HR ಅಕಾಡೆಮಿ ಅಂತಲ್ಲ, ಇದರಲ್ಲಿ ತುಂಬಾ ಆಕ್ಚುಯಲ್ ಏನು ಬೇಕು ಫೀಲ್ಡ್ಗೆ ಅನ್ನೋದು ಇಲ್ಲಿ ಆಕ್ಚುಲ್ ಆಗಿ ಹೇಳ್ಕೊಡ್ತಾರೆ. ನಿಮ್ಮ ಕಾಲೇಜಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸುಮ್ನೆ ಎಕ್ಸ್ಪ್ಲೈನ್ ಮಾಡ್ತಾರೆ HR ಅನ್ನೋದು ಏನು ಅಂತ. ಇಲ್ಲಿಗೆ ಬಂದು ರಿಯಾಲಿಟಿ ವರ್ಲ್ಡ್ ಏನೇ ಅಂತ ಗೊತ್ತಾಗಬೇಕು. ಅದಕ್ಕೇನೆ ಇಲ್ಲಿ ರಿಯಾಲಿಟಿ ವರ್ಲ್ಡ್ ಹೇಗೆ ಪ್ರೆಸೆಂಟ್ ಆಗುತ್ತೆ, HR ಹೇಗಿದೆ ಒರಿಜಿನಲ್ ಫ್ಯಾಕ್ಟ್ರಿದಲ್ಲಿ ಆಗ್ಲಿ ಕಂಪ್ನಿದಲ್ಲಾಗ್ಲಿ ಹೇಗೆ ನಾವು HR ನ ಅಂದ್ರೆ ನಾವು HR ಪ್ರೊಫೆಷನಲ್ ಹೇಗೆ ಇರ್ಬೇಕು ಅಂತ ಹೇಳ್ಕೊಡ್ತಾರೆ. ನಾವು ಡ್ರೆಸ್ಸಿಂಗ್ ಅಲ್ಲಿ ಆಗಿರ್ಬೋದು, ನಮ್ಮ ವೇ ಆಫ್ ಕಮ್ಯುನಿಕೇಶನ್ ಆಗಿರ್ಬೋದು, ಆಮೇಲೆ ರೆಸ್ಯೂಮ್ ಹೆಂಗೆ ತಯಾರು ಮಾಡ್ತಾರೆ ಅದ್ರದ್ದು, ಆಮೇಲೆ ನಮ್ದು ನಡವಳಿಕೆ ಹೇಗಿರ್ಬೇಕು, ಡ್ರೆಸ್ಸಿಂಗ್ ಸೆನ್ಸು, ಆಮೇಲೆ ಪ್ರೊಫೆಷನಲಿಸಮ್ ಹೇಗೆ ಬೇಕು ಅಂತ ಇಲ್ಲಿ ಕೋಚಿಂಗ್ ಕೊಡ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಮ್ಯಾನ್ಯಲ್ ಆಗಿ ಹೇಳಲ್ಲ, ಏನು ಥಿಯರಿಟಿಕಲ್ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಏನ್ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರನೇ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಇಲ್ಲಿ ಟೆಕ್ನಿಕಲ್ ಅಂದ್ರೆ MS ಎಕ್ಸೆಲ್, ಆಮೇಲೆ MS ಆಫೀಸ್, ಆಮೇಲೆ ಏನೇನ್ ರಿಕ್ವೈರ್ಮೆಂಟ್ ಇದೆಯೋ ಆಫೀಸ್ ಪರ್ಪಸ್, HR ಪರ್ಪಸ್ಗೆ, ಕಂಪ್ಯೂಟರ್ ಸ್ಕಿಲ್ ಏನ್ ಬೇಕು ಅಂತ ಎಲ್ಲ ಇದ್ ಮಾಡ್ತಾರೆ. ಒಬ್ರು ನಾನ್ ಟೆಕ್ನಿಕಲ್ ಪರ್ಸನ್ ಕೂಡ ಇಲ್ಲಿ ಬಂದು ಕಲ್ತಿದ್ರೆ ಟೆಕ್ನಿಕಲ್ ಫುಲ್ ಆಗಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಮಂಜುನಾಥ್ ಸರ್ ಅಂತ ಇದ್ದಾರೆ, ಅವ್ರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಕೂಡ ಫಸ್ಟ್ HR ನ ನಾವು BBA HR ಮಾಡಿರೋದು. ನಮ್ಗೆ HR ಬರೀ ಪ್ರಾಕ್ಟಿಕಲ್ ಆಗಿ ಏನ್ ಬೇಕು ಅಂತ ನಮ್ಗೆ ಕಾಲೇಜ್ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. BBA HR ಮಾಡಿದೀವಿ, ನಮ್ ಬರೀ ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ರು. ಥಿಯರಿ ಅಂತ ಯಾರಿಗೂ ಏನು ಗೊತ್ತಾಗೋದಿಲ್ಲ. ಬುಕ್ಸ್ ಓದಿದ್ರೆ ಏನೋ ಉಪೇಂದ್ರ ಸರ್ ಹೇಳ್ತಾರ ಪುಸ್ತಕದ ಬದನೆಕಾಯಿ ಏನು ಅರ್ಥ ಆಗಲ್ಲ ಅಂತ, ಹೊರಗೆ ಬಂದ್ಮೇಲೆ ತಾನೇ ಗೊತ್ತಾಗೋದು. ಅದಕ್ಕೆ ನಾವು ಹೊರಗೆ ಬಂದು ನಮ್ಗೆ ಸಜೆಸ್ಟ್ ಮಾಡಿದ್ದು ಮಂಜುನಾಥ್ ಸರ್ಗೆ, ಅವರು ಕ್ಲೋಸ್ ಫ್ರೆಂಡ್ ಇದ್ದಾರೆ ಕಾಂತಾ ಸರ್ ಅಂತ, ಅವ್ರು ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀವಿ. ಅದೇ ಅವ್ರಿಗೆ ತುಂಬಾ ಒಳ್ಳೆ ಥ್ಯಾಂಕ್ಸ್ ಹೇಳ್ಬೇಕು ಪರಿಚಯ ಮಾಡ್ಕೊಡೋದಕ್ಕೆ. ಎಕ್ಸ್ಪ್ಲೇನ್ ಮಾಡಿದ್ರು, ನಾವು ಮಂಜುನಾಥ್ ಸರ್ನ ಮೀಟ್ ಮಾಡಿದ್ವಿ. ಆಮೇಲೆ ಮೀಟ್ ಆಗಿದ ತಕ್ಷಣ ನಮ್ಗೆ ಒಂದು 5 to 6 days ಕೂತ್ಕೊಳ್ಳಪ್ಪ ನೋಡಪ್ಪ ಹೇಗಿರುತ್ತೆ ಅಂತ ಹೇಳಿದ್ರು. 5 to 6 days ಕೂತ್ಕೊಂಡ್ರಿ. ನಮ್ಗೆ ಒಂಥರ ಅನುಭವ ಆಯ್ತು, ಒಂಥರ ಎಂಟರ್ಟೈನ್ಮೆಂಟ್ ಆಯ್ತು. ಇಲ್ಲಿ ಕುತ್ಕೊಂಡ್ರೆ ನಾನು HR ನ ಸಕ್ಸಸ್ಫುಲ್ ಆಗಿ ಕಲ್ತ್ಕೋಬಹುದು. ಯಾಕಂದ್ರೆ ಒಬ್ರು HR ಆಗಿ ಕೆಲಸ ಮಾಡ್ತಾರೆ, ಅವ್ರಿಗೆ 10 ವರ್ಷ ಟೈಮಿಂಗ್ ಬೇಕಾಗುತ್ತೆ ಕಲ್ತ್ಕೊಳಕ್ಕೆ ಮಟ್ಟಿ. ಇವರು ತುಂಬಾ ಎಕ್ಸ್ಪೀರಿಯನ್ಸ್ ಆದ್ರಿಂದ ಇವ್ರ ಅನುಭವಗಳನ್ನ ನಮ್ಗೆ ಹಂಚ್ಕೋತಾ ಇದ್ದಾರೆ. ಅದಕ್ಕೆ ಹಂಚ್ಕೊಂಡಿದ ತಕ್ಷಣ ನಮ್ಗೆ ಒಂಥರ ಅನುಭವ ಆಗುತ್ತೆ. ಆ ಅನುಭವದಿಂದಲೇ ನಾವು ಇವಾಗ ಇಷ್ಟ ರೀತಿ ಸಕ್ಸಸ್ಫುಲ್ ಆಗಿ ಕಾಣ್ತಾ ಇದ್ದೀವಿ. HR ಜಾಬ್ ಹೋದ್ರೆ ಸಾಕು, ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಮ್ಯಾನೇಜರ್ ನಿಮ್ಗೆ ಇಂಟರ್ವ್ಯೂ ನೋಡಿದ ತಕ್ಷಣ ನಿಮ್ಗೆ ಜಾಬ್ ಕೊಟ್ಬಿಡ್ತಾರೆ. ಆ ರೀತಿ ಟ್ರೈನ್ ಅಪ್ ಮಾಡಿರ್ತಾರೆ. ಆಮೇಲೆ ಇಂಟರ್ವ್ಯೂ ಪರ್ಪಸ್ ಗಾಗ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಫ್ರೆಶರ್ ಆಗಿರ್ತಾರೆ, ಅವ್ರಿಗೆ ಇಂಟರ್ವ್ಯೂ ಫೇಸ್ ಮಾಡಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೂ ಕೂಡ ಸಹ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. HR ಗೆ ಏನೇನ್ ಬೇಕು ಅಂತೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದ್ ಬಿಟ್ರೆ ನೀವು ನಿಮ್ ಮಾತ್ರ ಅಲ್ಲ, ನಿಮ್ ಜೊತೆ ಇರೋ ಸ್ಟೂಡೆಂಟ್ಸ್ ಗಳು ಕೂಡ ಏನಂತಾರೆ HR ಜಾಬ್ ಬಗ್ಗೆ ಎಲ್ಲ? HR ಜಾಬ್ ಬಗ್ಗೆ ಅಂದ್ರೆ ನಾನು ನಮ್ಮ HR ಫೀಲ್ಡ್ ಅಲ್ಲಿ ಇದೀನಲ್ಲ, ಅವ್ರಿಗೆ ಇವಾಗ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಕಲಿತಾ ಇದ್ದಾರೆ. ಅವರು ಕೋಚಿಂಗ್ ಬೇಕು, ಯಾಕಂದ್ರೆ ನಂತರ ಅವ್ರು ಯಾವಾಗ ಆಗ್ಬೇಕು ಅಂತ ಅವರು ಕೂಡ ಆಸೆ ಪಡ್ತಾ ಇರ್ತಾರೆ. ಅದಕ್ಕೆ ನಾವು ಸಜೆಸ್ಟ್ ಮಾಡ್ತಾ ಇದೀವಿ ಇಲ್ಲಿಗೆ ಬರೋದಕ್ಕೆ ಅವ್ರಿಗೆಲ್ಲರಿಗೂ. ಹೌದು, ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದ್ಯಾ ಕೋಚಿಂಗ್ ಅಟೆಂಡ್ ಮಾಡಿದ್ದೇನೆ ಜಾಬ್ ಸಿಕ್ಕಿರುತ್ತಲ್ಲ, ಅವ್ರು ತುಂಬಾ ಸಫರ್ ಪಡ್ತಾ ಇದ್ದಾರೆ. ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ವರ್ಕ್ ಪ್ರೆಷರ್ ಟೈಪ್ ಮಾಡಿ ಅಂತ ಕೊಡ್ತಾರೆ. ಕಂಪ್ಯೂಟರ್ ಸ್ಕಿಲ್ ಗೊತ್ತಿರಲ್ಲ ಅವ್ರಿಗೆ, ಎಕ್ಸೆಲ್ ಫಾರ್ಮುಲಾ ಗೊತ್ತಿರಲ್ಲ, ಪೇರೋಲ್ ಅಂದ್ರೆ ಗೊತ್ತಿರಲ್ಲ, HR ಬಗ್ಗೆ ಏನಂದ್ರೆ ಏನೋ ಗೊತ್ತಿರಲ್ಲ. ಫಾರ್ ಡಿಗ್ರಿ ಪಾಸ್ ಆಗಿದ್ರೆ ಒಂದೊಂದ್ ಕಾರಣಕ್ಕೋಸ್ಕರ ಜಾಬ್ ಕೊಟ್ಟಿರ್ತಾರೆ ಅಷ್ಟೇ. ಆದ್ರಿಂದ ಅದೇನು ಅವ್ರಿಗೆ ಏನು ಯೂಸ್ ಆಗಿಲ್ಲ. ಅಂದ್ರೆ ಈಗ ನೋಡಿ, 2 years 3 years ಅಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ, ಏನು ಕಲಿಯಕ್ಕಾಗಲ್ಲ. ಅವ್ರ ಮೇನ್ HR ಕೈಲಾಗಿ, ಅವ್ರ ಮೇನ್ HR ಕೂಡ ಅಷ್ಟು ಗೊತ್ತಿರಲ್ಲ, ಗೊತ್ತಿದ್ರು ಕೂಡ ಹೇಳ್ಕೊಡ್ತಾರೆ ಸ್ವಲ್ಪ ಅಷ್ಟು. ಅವ್ರು ಎಷ್ಟು ಅಂತ ಹೇಳ್ಕೊಡ್ತಾರೆ ಡೈಲಿ ಅಲ್ವಾ. ಎಲ್ಲಾ ಮಿಕ್ಕಿದೆಲ್ಲ ನಾವು ಕಲ್ತ್ಕೊಂಡ್ ಬರ್ಬೇಕು. ನಾವು ಕಲ್ತಾಗ ಅವ್ರಿಗೂ ಅವರಿಂದ ನಮ್ಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆಗ ಇಲ್ಲಾಂದ್ರೆ ಅವ್ರ ಸ್ಯಾಲ್ರಿ ಜಾಸ್ತಿ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರೋ ಸ್ಕಿಲ್ ಇರ್ಬೇಕಲ್ಲಿ HR. ಅದು ತಾನೆ, ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ನೋಡಿ, ಒಂದ್ ಕಂಪ್ನಿಗೆ ಹೋಗಿ ಸೇರ್ಕೋತೀವಿ, 1 year ಎಕ್ಸ್ಪೀರಿಯನ್ಸ್ ಆಯ್ತು,
ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ಅವ್ರು ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ತಾರೆ ನಿಮ್ ಸ್ಕಿಲ್ ನೋಡಿ ಮಾಡ್ತಾರೆ ಅವ್ರು. ಹೌದು. ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆ ಮತ್ತೆ ಎಷ್ಟು ಅವರ್ ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ, ಏನಾದ್ರು 1 hour ಎಕ್ಸ್ಟ್ರಾನೇ ಮಾಡ್ತಾ ಇದ್ದೀರಾ ಓಟಿ ಇಲ್ದಾನೆ, ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಮಾಡ್ಕೊಟ್ಬಿಡ್ತಾರೆ. ಯಾಕೆಂದ್ರೆ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ನೀಟ್ನೆಸ್ ಮತ್ತೆ ನಿಮ್ಮ ಡ್ರೆಸ್ ಕೋಡ್ ಮತ್ತೆ ನಿಮ್ಮ ಇಂಟರ್ವ್ಯೂ ತಯಾರು ಮಾಡೋರು ಅಷ್ಟೇ ನಿಮ್ಮ ರೆಸ್ಯೂಮ್ ನೋಡ್ತಾರೆ. ಮೇನ್ ರೆಸ್ಯೂಮ್ ನೋಡಿದ ತಕ್ಷಣ ನಿಮ್ಗೆ ಜಾಬ್ ಕೊಟ್ಬಿಡಲ್ಲ, ನಿಮ್ಮನ್ನ ಕೇಳ್ತಾರೆ ಏನಾದ್ರು ಕ್ವಶನ್ಗಳು ಮಧ್ಯ ಕೇಳ್ತಾರೆ. ಕೇಳಾದ್ಮೇಲೆ ತಾನೇ ನಿಮ್ಗೆ ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಜಾಬ್ ಕೊಡೋದು. ನಿಮ್ಗೆ ಇಂಥ ಜಾಬ್ಗೆ ನೀವು ಅರ್ಹರಿದ್ದೀರಿ ಅಂತ ಕೊಡ್ತಾರೆ. ಯಾಕೆಂದ್ರೆ ಆ ರೀತಿ ಇಂಟರ್ವ್ಯೂ ಪ್ರಿಪರೇಷನ್ ಇಲ್ಲಿ ಮಂಜು ಸರ್ ಮಾಡ್ತಾರೆ, ಕರೆಂಟ್ HR ಅಕಾಡೆಮಿ ಮಾತ್ರ. ಹೌದೌದು. ಓಕೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ಇವಾಗ ನಾವು HR ಜಾಬ್ ಅಲ್ಲಿ ವಿತೌಟ್ ಏನೋ ಕೋಚಿಂಗ್ ಇಲ್ದಿರಾ, ವಿತೌಟ್ ಏನೋ ನಮ್ಗೆ ನಾಲೆಜ್ ಇಲ್ದಿರಾ ನಾವು ಬ್ಲೈಂಡ್ ಆಗಿ ಹೋಗಿ ನಾವು HR ಜಾಬ್ ಕೂತ್ಕೊಂಡ್ರೆ ಅದು 1 hour ಆಗೋ ಕೆಲ್ಸ 10 hour ಆಗುತ್ತೆ, 1 ದಿನನಾದ್ರೂ ಆಗುತ್ತೆ. ಆ ಟೈಮ್ ವೇಸ್ಟ್ ಯಾಕೆ ಮಾಡ್ಬೇಕು ಅಂತ ಅದ ನಾವು ಕ್ವಿಕ್ ಆಗಿ ಕಲ್ತ್ಕೊಂಡ್ರೆ ಬೈ ಎಕ್ಸೆಲ್ ಫಾರ್ಮುಲಾಸ್ ಆಗ್ಲಿ, ಆಮೇಲೆ ಇವಾಗ ಎಕ್ಸೆಲ್ ಅಲ್ಲಾಗ್ಲಿ ವರ್ಡ್ ಅಲ್ಲಾಗ್ಲಿ ಇವಾಗ ತುಂಬಾನೇ ಚಿಕ್ಕ ಮಕ್ಳ ತರ ಮಾಡೋದ್ಕಿಂತ ಮುಂಚೆ ಪ್ರೊಫೆಷನಲಿಸಮ್ ಆಗಿ ಮಾಡೋದ್ಕಿಂತ ಬೆಟರ್ ಆಗಿರುತ್ತಲ್ಲ. ಅದಕ್ಕಾಗಿ ಇಲ್ಲಿ ಕೋಚಿಂಗ್ ತಗೊಂಡ್ರೆ ಅಂದ್ರೆ ನೀವು 1 ದಿನ ಮಾಡಿದ ಕೆಲ್ಸನ ನೀವು 1 hour ಮಾಡಿ ಮುಗಿಸ್ತೀರಾ ಸರ್, ಅದೊಂದು ಗ್ಯಾರಂಟಿ ನಾವು ಹೇಳ್ಕೊಡ್ತೀವಿ ಸರ್. ಹೌದು. ಓಕೆ. ಬಟ್ ಏನಂತಂದ್ರೆ HR ಅಂತ ಕೆಲವರೆಲ್ಲ ನಮ್ಮ ಕ್ಲಾಸ್ ಅಲ್ಲಿ ನಾವು ಕೂಡ ಓದಿರೋದು ನೋಡಿದೀನಿ. ಒಂದು ಏನು ಕನ್ನಡ ವರ್ಡ್ ಬರೆಯಕ್ ಬರಲ್ಲ ಅವ್ರಿಗೆ, ಹೋಗಿ ಆಲ್ರೆಡಿ HR ಕೆಲಸ ಸೇರ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅಲ್ಲಿ ಕಂಪ್ನಿಲಿ ಹೋಗಿ ಬೈಸ್ಕೋತಾರೆ, ಕೆಲ್ಸನೇ ಬರಲ್ಲ ಅವ್ರಿಗೆ, ಕಲ್ತಿರಲ್ಲ. ಎಕ್ಸ್ಪೀರಿಯನ್ಸ್ ಅಂತಲ್ಲ, ಸ್ಟಾರ್ಟಿಂಗ್ ಓದ್ ತಕ್ಷಣ ಕಂಪ್ಯೂಟರ್ ಸ್ಕಿಲ್ ಅಲ್ಲಿ ಒಂದು ಬೇಸಿಕ್ MS ವರ್ಡ್ ಬರಲ್ಲ ಅವ್ರಿಗೆ. MS ವರ್ಡ್ ಅಲ್ಲಿ ಒಂದು ಸಿಸ್ಟಮ್ ಆನ್ ಮಾಡೋದಕ್ಕೂ ಕೂಡ ಕರೆಕ್ಟ್ ಆಗಿ ಬರಲ್ಲ ಅವ್ರಿಗೆ. ಹೋಗಿ HR ಕೆಲ್ಸಕ್ಕೆ ಹೋಗಿ ಜಾಯ್ನ್ ಆಗಿರ್ತಾರೆ. ನಾನು ಎಷ್ಟೋ ಜನ ನಮ್ ಕಾಲ್ಸ್ ಮಾಡಿ ಕೇಳಿದೀನಿ, ನಾನು HR ಆಗಿದ್ದಾರೆ, ಒಂದು MS ವರ್ಡ್ ವರ್ಕ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿರಲ್ಲ, ಅದೆಲ್ಲ ಹೋಗಿ ಬೈಸ್ಕೊಂಡಿರೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಾನು ಕೇಳ್ಬಿಟ್ಟಿದೆ. ಅದೆಲ್ಲ ನಿಜನಾ ಅಂತ ನಾನು. ಹೌದು ಸರ್, ತುಂಬಾ ನಿಜ. ಯಾಕಂದ್ರೆ ನಾವು ಕೂಡ ಇವಾಗ ಕೆಲಸ ಮಾಡ್ತಾ ಇದೀವಿ. ಎಲ್ಲಿ ಅಂದ್ರೆ ICC ಅಲ್ಲಿ HR ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ತುಂಬಾ ಜನ ಫ್ರೆಶರ್ಸ್ ಇದಾರೆ, ಅವ್ರಿಗೆ ತುಂಬಾ ಸಫರ್ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ MS ವರ್ಡ್ ಅಲ್ಲಿ ಸುಮ್ಮನೆ ಟೈಪ್ ಮಾಡ್ತಾರೆ, ಆಮೇಲೆ ಇದು MS Excel ಅಲ್ಲಿ ಟೈಪ್ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಅವ್ರು ತುಂಬಾ ಟೈಮ್ ತಗೋತಾ ಇದಾರೆ. ಈ ಟೈಮ್ ಸೆನ್ಸ್ ನ ಮೇಂಟೈನ್ ಮಾಡೋದೇ ನಮ್ಮ ಒಂದು HR ನ ಒಂದು ಪಾಲಿಸಿ. ಆ ಟೈಮ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ? ಅದಕ್ಕೆ ನಾಲೆಜ್ ಆಗಿ ಪ್ರೊಫೆಷನಲಿಸಮ್ ಆಗಿ ಕೋಚಿಂಗ್ ತಗೊಂತಂದ್ರೆ ನಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಇದ್ ಮಾಡ್ತಾರೆ ಅಂತ. ಐಡಿಯಾ ಬರುತ್ತೆ, ಒಂಥರ ಹೋಗ್ತಾ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೀವೇ ಒಂಥರ ಅಕಾಡೆಮಿ ಲೆವೆಲ್ ನೀವೇ ಬೆಳಿಬಹುದು. ಹೌದು. ಅದು ಒಂಥರ ಈಗ ನೋಡಿ, ಇಲ್ಲಿಂದ ಕಲ್ತೋಗಿದ್ರ ನಾವು ಈ ಏಜ್ ಅಲ್ಲಿ ಒಂದು 30-28 ಏಜ್ ಅಲ್ಲೆಲ್ಲ ಈ ರೀತಿ ಇದ್ದ ಒಂದು 40 ಏಜ್ ಆದ್ಮೇಲೆ ನಮ್ದೇ ಒಂದು ಬ್ರ್ಯಾಂಡ್ ಶುರು ಮಾಡೋಣ ಅಂತ ನಿಮ್ಗೆ ಒಂದು ಕಲ್ಪನೆ ಬರುತ್ತೆ ನಿಮ್ಮ ಮೈಂಡ್ ತಾನೆ. ಹೌದು ಸರ್. ಈ ರೀತಿ ನೋಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮಕ್ಕಳು ಟ್ರೈನ್ ಮಾಡ್ಬೇಕು, ಮುಂದೆ ಫ್ಯೂಚರ್ HR ಬೆಳೆಸ್ಬೇಕು ಫ್ಯೂಚರ್ ಹೊಸ ಫ್ರೆಶರ್ ಗಳನ್ನೆಲ್ಲ ಹೆಂಗ್ ಬೆಳೆಸ್ಬೇಕು ಅಂತ ನಮ್ಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಬಂದು ಸೇರ್ಕೊಂಡು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದೀವಿ. ನಾವು ಇವಾಗ ಕಂಪ್ನಿಯಲ್ಲಿ ಒಂದೊಂದು ಇಶ್ಯೂಸ್ ಆಯ್ತು ನಾವೇ ಸಾಲ್ವ್ ಮಾಡೋ ರೇಂಜಿಗೆ ನಾವು ಡೆವಲಪ್ಮೆಂಟ್ ಆಗಿದ್ದೀವಿ. ಇಲ್ಲಿ ಏನೇ ಒಂದು ಕಂಪ್ನಿಲಿ ಇಶ್ಯೂಸ್ ಆದ್ರೆ ನೀವೇ ಸಾಲ್ವ್ ಮಾಡ್ಬೇಕು, ಆ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್. ಡೆವಲಪ್ಮೆಂಟ್ ಮಾಡಿದ್ದಾರೆ ಮಂಜು ಸರ್. ಕರೆಂಟ್ HR ಅಕಾಡೆಮಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.